ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತೆ ಬಂಡವಾಳ ಹೂಡಿಕೆಗೆ ಮುಂದೆ ಬರ್ತಕ್ಕಂಥ ಜನರನ್ನ ಆಹ್ವಾನ ಮಾಡಲಿಕ್ಕೆ ಈ ಕರೆದಿರ್ತಕ್ಕಂಥ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರಾದಂಥ ಯುಟಿ ಖಾದರ್ ಅವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರೇ, ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಆದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮೀನುಗಾರಿಕೆ ಸಚಿವರಾದಂಥ ಶ್ರೀ ಮಂಕಾಳ ವೈದ್ಯ ಅವರೇ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರೇ, ಶಾಸಕರಾದಂಥ ಸುರೇಶ್ ಶೆಟ್ಟಿ ಅವರೇ, ಸತೀಶ್ ಶೈಲ್ ಅವರೇ, ಭೀಮಣ್ಣ ನಾಯ್ಕ್ ಅವರೇ, ಅಶೋಕ್ ಕುಮಾರ್ ರೈ ಅವರೇ, ರಾಜೇಗೌಡ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಐವಾನ್ ಡಿಸೋಜ ಅವರೇ, ಶ್ರೀ ಮಂಜುನಾಥ್ ಭಂಡಾರಿ ಅವರೇ, ಮಾಜಿ ಸಚಿವರಾದಂಥ ಶ್ರೀ ರಮಾನಾಥ್ ರೈ ಅವರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿದ್ದಾರೆ ಮಾಜಿ ಸಚಿವರಾದಂಥ ವಿನಯ್ ಕುಮಾರ್ ಸೊರ್ಕಿ ಅವರೇ, ನೋಡ್ಲಿಲ್ಲ ನನಗೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ, ಉದ್ಯಮಿಗಳೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಬೆಳಿಗ್ಗೆ 11 ಗಂಟೆಯಿಂದ ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಇಲ್ಲಿವರೆಗೂ ಕೂಡ ಚರ್ಚೆ ಆಗಿದೆ. ಅನೇಕ ಜನ ಬಂಡವಾಳ ಹೂಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಲೆಟರ್ ಆಫ್ ಇಂಟೆಂಟ್ ಅನ್ನ ಕೊಟ್ಟಿದ್ದಾರೆ, ಸಹಿ ಹಾಕಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರ್ಯಾರು ಪ್ರವಾಸೋದ್ಯಮದ ಅಭಿವೃದ್ಧಿ ಬಗ್ಗೆ ಮುಂದೆ ಬರ್ತಾರೆ
ಎಲ್ರಿಗೂ ಕೂಡ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ ಸಹಾಯವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರಾವಳಿ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಈ ಜಿಲ್ಲೆಗಳು ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶ ಇರತಕ್ಕಂಥ ಜಿಲ್ಲೆಗಳು. ಅದಕ್ಕೋಸ್ಕರನೇ ನಾವು ನಮ್ಮ ಸರ್ಕಾರ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಪ್ರವಾಸೋದ್ಯಮ ನೀತಿಯನ್ನು ಕೂಡ ಮಾಡೋದು. ಉದ್ದೇಶ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿಪಡಿಸತಕ್ಕಂಥ ಅನೇಕ ಸ್ಥಳಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಕರಾವಳಿ ಪ್ರದೇಶದ ಜಿಲ್ಲೆಗಳಿದ್ದಾವೆ. ಈ ಭಾಗಗಳಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸಬೇಕು, ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ 2024ನೇ ಇಸ್ವಿಯಿಂದ 29, 24, 29 ಒಂದು ನೀತಿಯನ್ನ ಈಗಾಗಲೇ ಅದನ್ನು ಘೋಷಣೆ ಮಾಡಿ ಜಾರಿಗೆ ತಂದಿರತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಇದು ಜಾರಿಯಲ್ಲಿದೆ, ಈಗಾಗಲೇ ಪಾಲಿಸಿ ಜಾರಿಯಲ್ಲಿದೆ. ಆ ಜಾರಿಯಲ್ಲಿ ಅನೇಕ ಸೌಕರ್ಯಗಳನ್ನ, ಸವಲತ್ತುಗಳನ್ನ, ಪ್ರವಾಸೋದ್ಯಮದ ಬೆಳವಣಿಗೆಗೆ ಬೇಕಾದಂತ ಎಲ್ಲ ರೀತಿಯ ಸಹಕಾರವನ್ನ, ಬೆಂಬಲವನ್ನ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇನೆ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕರಾವಳಿ ಪ್ರದೇಶ ಇದೆಯಲ್ಲ, ಸುಮಾರು 320 ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶ ಇರ್ತಕ್ಕಂಥ ಪ್ರದೇಶ. ಆದ್ರೆ ಒಂದತ್ತು ನಿಜ, ನಾವು ಇಲ್ಲಿವರೆಗೆ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಯಾವ ಸರ್ಕಾರನೂ ಕೂಡ ಇದನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಆದ್ರೆ ಈಗ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಎಚ್ ಕೆ ಪಾಟೀಲ್ರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಆಸಕ್ತಿಯನ್ನು ತಗೊಂಡಿದ್ದಾರೆ. ಇದನ್ನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕರಾವಳಿ ಪ್ರದೇಶ ಇದೆಯಲ್ಲ, ಇದೇನು ಇವತ್ತು ಜಾಗತಿಕವಾಗಿ ಆಗಿರ್ತಕ್ಕಂಥ ಗುರುತಿಸಲ್ಪಟ್ಟಿರ್ತಕ್ಕಂಥ ಜಿಲ್ಲೆಗಳಲ್ಲ. ಬಹಳ ಹಿಂದೇನೂ ಕೂಡ ಕ್ರಿಸ್ತಪೂರ್ವ ಆ ಕಾಲದಲ್ಲೇ ಇದ್ರ ಬೆಳವಣಿಗೆ ಆಗಿತ್ತು. ಇಲ್ಲಿ ಬ್ಯಾಂಕಿಂಗು, ಶಿಕ್ಷಣ ಮತ್ತೆ ಆರೋಗ್ಯ ಇದಕ್ಕೆ ವಿಶೇಷವಾದಂತ ಆದ್ಯತೆಯನ್ನ ಕೊಟ್ಕೊಂಡು ಮೊದಲಿಂದ ಕೂಡ ಬೆಳಕನ್ನು ಬಂದಿದೆ. ಅದಕ್ಕಾಗಿನೇ ಇವತ್ತು ಇಡೀ ರಾಜ್ಯದ ಸರಾಸರಿ ಲಿಟ್ರಸಿ ಪರ್ಸೆಂಟೇಜ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಇದೆ. 2011ರಲ್ಲೇನೆ 88.56% ಇತ್ತು. 88.56% ಇತ್ತು. ಈಗ ಇನ್ನೂ ಜಾಸ್ತಿ ಆಗಿರ್ಬೋದು. ಅಷ್ಟೇ ಅಲ್ಲ, ತೆರಿಗೆನಲ್ಲೂ ಕೂಡ ನೀವು ಮುಂದೆ ಇದ್ದೀರಿ. ತೆರಿಗೆ ಕೊಡೋದ್ರಲ್ಲೂ ಕೂಡ ಮುಂದೆ ಇದ್ದೀರಿ. ಯಾಕಂದ್ರೆ ಮಹಾರಾಷ್ಟ್ರ ಬಿಟ್ರೆ ನಮ್ಮ ರಾಜ್ಯನೇ GST ನಲ್ಲಿ 2ನೇ ರಾಜ್ಯ ಆಗಿರ್ತಕ್ಕಂಥದ್ದು. GST ತೆರಿಗೆ ಇದೆಯಲ್ಲ, ತೆರಿಗೆ ಸಂಗ್ರಹಣೆಯಲ್ಲಿ ನಮ್ಮ ರಾಜ್ಯನೇ ಮಹಾರಾಷ್ಟ್ರ, ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ರೆ
ಕರ್ನಾಟಕ ನಂಬರ್ 2 ಸ್ಟೇಟ್. ಅದರಲ್ಲಿ ನಿಮ್ಮ ಪಾತ್ರನೂ ಕೂಡ ಮುಂಚೂಣಿನಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇನೆ. ಬೆಂಗಳೂರು ಬಿಟ್ರೆ ಮಂಗಳೂರು, ಬೆಂಗಳೂರನ್ನು ಬಿಟ್ರೆ ಮಂಗಳೂರು, ಮಹಾರಾಷ್ಟ್ರಕ್ಕಿಂತ ಸ್ವಲ್ಪ ತಲಾ ಆದಾಯದಲ್ಲಿ ಕಡಿಮೆ ಇದೆ ಮಂಗಳೂರು. ನಾವು ಈ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಿದ್ರೆ ಮಹಾರಾಷ್ಟ್ರವನ್ನ ಹಿಂದಕ್ಕಾಗಿ ಮುಂದೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಮಹಾರಾಷ್ಟ್ರ ಹಿಂದಕ್ಕಾಗಿ ಮುಂದೆ ಹೋಗ್ತಕ್ಕಂಥ ಅವಕಾಶವೂ ಕೂಡ ಇದೆ ಮಂಗಳೂರಿಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೋಡಿ, ಮಂಗಳೂರು ಒಂದು ವಿಷಾದದ ಸಂಗತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಓದ್ಲಿಕ್ಕೆ ದೇಶ ವಿದೇಶಗಳಿಂದ ಬರ್ತಾರೆ, ಆದ್ರೆ ಕೆಲಸ ಹುಡುಕೊಂಡು ಬೇರೆ ದೇಶಗಳಿಗೆ ಹೋಗ್ತದೆ. ಬೆಂಗಳೂರಿಗೆ, ದುಬೈಗೆ, ಯುರೋಪ್ ಕಂಟ್ರಿಗಳಿಗೆ, ಅದೇ ಅರಬ್ ಕಂಟ್ರಿಗಳಿಗೆ ನೋಡಿ, ಎಂತ ವಿಚಿತ್ರ ಇದು. ಓದ್ಲಿಕ್ಕೆ ಇಲ್ಲಿಗೆ ಬರ್ತಾರೆ, ದೇಶ ವಿದೇಶಗಳಿಂದ ಬರ್ತಾರೆ ಇಲ್ಲಿಗೆ. ಆದರೆ ಇಲ್ಲಿ ಜನ ಕೆಲಸ ಹುಡುಕೊಂಡು ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಇದು ವಿಷಾದನೀಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಪಾಪ ತಂದೆ ತಾಯಿಗಳು ಅಲ್ವಾ, ಅದಾಗಬಾರ್ದಲ್ಲ. ಅದಕ್ಕೋಸ್ಕರನೇ ಇಲ್ಲೇ ಇರಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇಲ್ಲೇ ಉದ್ದಿಮೆ ಮಾಡಿ ಕೆಲಸ ಸಿಗುತ್ತೆ, ಮತ್ತೆ ಕೆಲಸನೂ ಕೂಡ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಪ್ರವಾಸೋದ್ಯಮವನ್ನ ಈ ಜಿಲ್ಲೆನಲ್ಲಿ, ಈ ಜಿಲ್ಲೆಗಳಲ್ಲಿ, ಕರಾವಳಿ ಜಿಲ್ಲೆಗಳಲ್ಲಿ, ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ, ಈ ಜಿಲ್ಲೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರು ಕೂಡ, ನಾನು ಬಹಳ ಸಂತೋಷ ಆಯಿತು. ಇವತ್ತು ಇಲ್ಲಿವರೆಗೆ ಒಂದು 5 ಸ್ಟಾರ್ ಹೋಟೆಲ್ ಇಲ್ಲ ಮಂಗಳೂರಿನಲ್ಲಿ. ಇದೆಯಾ? ಮೂರು ಜಿಲ್ಲೆಗಳಲ್ಲೂ ಇಲ್ಲ. ಈಗ ಮುಂದೆ ಬಂದಿದ್ದಾರೆ, ಶೆಟ್ರು ಮುಂದೆ ಬಂದಿದ್ದಾರೆ. ಇವರು ಯಾಕೆ ಏಜೀಶ್ ಯಾರು ಪುಷ್ ಕೊಡ್ಬೇಕ ನಿಮ್ಗೆ? ಈ ತರ ಚರ್ಚೆ ಮಾಡಿ ಪುಷ್ ಕೊಡ್ತಕ್ಕಂಥ ನಿಮ್ಗೆ ಇನಿಷಿಯೇಟಿವ್ಸ್ ಬರಬೇಕು. ಇರ್ತಕ್ಕಂಥ ಅವಕಾಶಗಳನ್ನ ಬಳಸ್ಕೊಳ್ತಕ್ಕಂಥ, ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರವಾಸೋದ್ಯಮ ಬೆಳಿಬೇಕಾದ್ರೆ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು. ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು. ಲಾ ಅಂಡ್ ಆರ್ಡರ್ ಇಲ್ಲೇ ಹೋದ್ರೆ ಕಾನೂನಿನ ಸುವ್ಯವಸ್ಥೆಗೂ ಅಭಿವೃದ್ಧಿಗೂ ಸಂಬಂಧ ಇದೆ ಅಲ್ವಾ? ಸದ್ಯಕ್ಕೆ ಈಗ ಮಂಗಳೂರು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತದ ವಾತಾವರಣ ಮತ್ತೆ ಪುನರಾವರ್ತನೆ ಬರ್ತಾ ಇರ್ತಕ್ಕಂಥದ್ದು ಅತ್ಯಂತ
ಸ್ವಾಗತಾರ್ಹವಾದಂತ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಲಿ. ಯಾಕಂತಂದ್ರೆ ಕಾನೂನನ್ನ ಕೈ ತಗೊಳ್ಳೋದಕ್ಕೆ ಇದೆಯಲ್ಲ, ಅದು ಯಾವಾಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಕಾನೂನನ್ನು ಯಾರು ಕೈ ತಗೋಬಾರದು. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜನ ಒಡಿತಕ್ಕಂಥ ಕೆಲಸವನ್ನ ಮಾಡಬಾರದು. ಧರ್ಮದ, ಜಾತಿ ಹೆಸರು, ದೇಶಭಕ್ತಿ ಅದರಿಂದ ಬರ್ತದ, ದೇಶ ಒಡೆಯೋದ್ರಿಂದ ಬರ್ತದ, ಜಾತಿ ಮಾಡೋದ್ರಿಂದ ಬರ್ತದ, ಇನ್ನೊಂದು ಧರ್ಮದ ಮೇಲೆ ಇನ್ನೊಂದು ಧರ್ಮ ಎತ್ಕಟ್ಟೋದ್ರಿಂದ ಬರ್ತದ? ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಧರ್ಮಗಳು ಕೂಡ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಕೂಡ ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಯಾವುದೇ ಧರ್ಮ ತಗೊಳ್ಳಿ, ಎಲ್ಲ ಧರ್ಮಗಳು ಕೂಡ ಪ್ರೀತಿಯನ್ನ ಹೇಳ್ತವೆ ಹೊರತು ದ್ವೇಷವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಲ್ಲ. ಪ್ರೀತಿ ಮಾಡಬೇಕು ಅಂತ ಹೇಳ್ತಾರೆ ಹೊರತು ಮನುಷ್ಯ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ಹೊರತು. ಕುವೆಂಪು ಅವರು ಏನಂತ ಹೇಳಿದ್ರು? ಶಾಂತಿಯ ತೋಟ ಮಾಡಬೇಕು ಅಲ್ವಾ? ಕುವೆಂಪು ಅವರು ಹೆಸರು ಹೇಳಕ್ಕೆ ನಾವಿರೋದು. ಕುವೆಂಪು ಅವರು ಹೆಸರು ಹೇಳಿದ ಮೇಲೆ ಅವ್ರು ಹೇಳದಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು. ಸೊ ಇದಕ್ಕೆ ಹೆಚ್ಚು ಪ್ರಚಾರ ಕೂಡ ಸಿಗಬೇಕು. ಇವತ್ತು ಪ್ರವಾಸೋದ್ಯಮದ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ, ಮಾಹಿತಿ ಕೊಡ್ತಕ್ಕಂಥ ಪತ್ರಿಕೆ ಯಾವ್ದಾದ್ರು ಇದ್ರೆ, ಈಗ ವಿಶ್ವೇಶ್ವರ ಭಟ್ರು ಇಲ್ಲೇ ಕೂತಿದ್ದಾರೆ, ನಿಮ್ಮ ಪತ್ರಿಕೆಯನ್ನ ನೋಡಿದೆ, ನಾನು ನೋಡ್ತಾ ಇದ್ದೀನಿ. ಆ ಪತ್ರಿಕೆ ಪ್ರವಾಸೋದ್ಯಮಕ್ಕೆ ಮೀಸಲಾಗಿರ್ತಕ್ಕಂಥ ಏಕೈಕ ಪತ್ರಿಕೆ ಯಾವ್ದಾದ್ರು ಇದ್ರೆ ಅದು ವಿಶ್ವವಾಣಿ. ಅದರ ಸಂಪಾದಕರು ಇಲ್ಲೇ ಕೂತಿದ್ದಾರೆ. ಎಲ್ಲ ಪತ್ರಿಕೆಗಳು ಕೂಡ ಪ್ರಚಾರ ಆಗ್ಬೇಕು. ಎಲ್ಲ ಪತ್ರಿಕೆಗಳಿಗೂ ಕೂಡ ಪ್ರಚಾರ ಆಗ್ಬೇಕು. ಇದು ಒಂದು ಕನ್ನಡ ಜನಪತ್ರಿಕೆ ಇರ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ನೀವು ಯಾರ್ಯಾರು ಪ್ರವಾಸೋದ್ಯಮದ ಅಭಿವೃದ್ಧಿ ಬಗ್ಗೆ ಮುಂದೆ ಬರ್ತೀರಿ, ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತೀರಿ, ಅವರಿಗೆ ನಮ್ಮ ಸರ್ಕಾರ, ನಾನು ಬರೀ ನಿಮ್ಗೆ ಭರವಸೆಗಳನ್ನ ಕೊಡ್ಲಿಕ್ಕೆ ಹೋಗಲ್ಲ, ನಾನು ಏನ್ ಹೇಳ್ತೀನಿ ಅದನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ನಮ್ಮ ಸರ್ಕಾರ, ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಏನ್ ಹೇಳ್ತೇವೆ ಅದರಂತೆ ನಡ್ಕೊಳ್ತಕ್ಕಂಥ ಸರ್ಕಾರ. ಏನ್ರಿ ಸಿಟ್ರೆ, ನಿಮ್ಗೆ ಗೊತ್ತಾಯ್ತಲ್ಲ ಸೈಯದ್ ಬ್ಯಾರಿ ಗೊತ್ತಾಯ್ತಲ್ಲ ನಿಮ್ಗೆ? ಇಲ್ಲಿ ಬಹಳ ಜನ ವಿದೇಶಗಳಿಗೆ ಹೋಗಿ ಅಲ್ಲಿ ಹೋಟ್ಲ್ ಉದ್ಯಮ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ನಾನು ಹೋಗಿದ್ದೆ ಒಂದ್ಸಾರಿ, ಎಲ್ಲಿ ಪ್ರವೀಣ್ ಶೆಟ್ಟಿ, ಇದನ್ನ ಪ್ರವೀಣ್ ಶೆಟ್ಟಿ ಇಲ್ಲೇ ಮಾಡ್ಬೋದಲ್ಲಪ್ಪ, ಮಾಡಬೇಡ ಅಂತ ಯಾರು ಹೇಳಿದ್ರು? ಅದರಿಂದ ಇದು ಅತ್ಯಂತ ಸೂಕ್ತವಾದಂತ ಸ್ಥಳ. ನಾವೆಲ್ಲರೂ ಮುಂದೆ ಇದ್ದೀವಿ. ಮಂಗಳೂರು ಶಿಕ್ಷಣದಲ್ಲಿ ಮುಂದೆ ಇದೆ, ಬ್ಯಾಂಕಿಂಗ್ ನಲ್ಲಿ ಮುಂದೆ ಇದೆ, ಆರೋಗ್ಯದಲ್ಲಿ ಮುಂದೆ ಇದೆ, ಸಂಸ್ಕೃತಿಯಲ್ಲಿ ಮುಂದೆ ಇದೆ, ಎಲ್ಲ ಮುಂದೆ ಇದ್ದಾಗ ಮತ್ತೆ ಈ ಜನ, ಇಲ್ಲಿ ಸ್ಥಳೀಯ ಜನ ಇದ್ದಾರಲ್ಲ,
ಸಾಹಸ ಪ್ರವೃತ್ತಿ ಇರ್ತಕ್ಕಂಥ ಜನ ಅಲ್ವಾ. ಸಾಹಸ ಪ್ರವೃತ್ತಿ ನೀವು ಪೂನಾಕ್ ಹೋಗಿ ಅಥವಾ ಇನ್ಯಾವುದೋ ದುಬೈಗೆ ಹೋಗಿ ಲಂಡನ್ಗೆ ಹೋಗಿ ಅಲ್ಲಿ ನಿಮ್ಮ ಉದ್ಯಮ ಅಭಿವೃದ್ಧಿ ಮಾಡೋದು ಪ್ರಯೋಜನ ಆಗಲ್ಲ. ಇಲ್ಲೇ ಅಭಿವೃದ್ಧಿ ಮಾಡಿ, ಇಲ್ಲೇ ಉದ್ಯೋಗವನ್ನ ಸೃಷ್ಟಿ ಮಾಡಿ, ಇಲ್ಲಿ ಬೆಳವಣಿಗೆ ಆಗ್ತದೆ. ಆಗ ನಿಮ್ಮ ಸ್ಥಳೀಯ ಜಿಲ್ಲೆ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಪ್ರವಾಸೋದ್ಯಮಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡ್ತಾ ಇದ್ದೇವೆ, ಮುಂದೇನೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇಡೀ ಕರ್ನಾಟಕ ಈಗ ಕೇರಳ ಮುಂದೆ ಇದೆ, ಕೇರಳ ಮುಂದೆ ಇದೆ. ನಾವು ಕೇರಳ ಹಿಂದಾಕ್ಬೇಕಲ್ಲ, ಕೇರಳ ಹಿಂದಾಕ್ಬೇಕಲ್ಲ. ಕೇರಳ ಶಿಕ್ಷಣದಲ್ಲೂ ಮುಂದೆ ಇದೆ. ನಾವು ಪ್ರವಾಸೋದ್ಯಮದಲ್ಲೂ ಮುಂದೆ ಇದೆ. ನಮ್ಮಲ್ಲಿ ಕೊರತೆ ಇದೆ, ಯಾವ ಕೊರತೆನೂ ಕೇರಳಕ್ಕಿಂತ ಕಡಿಮೆ ಇಲ್ಲ. ಆದ್ರೆ ಆಸಕ್ತಿ ಬೇಕು, ಬಂಡವಾಳ ಹೊಂದತಕ್ಕಂಥದ್ದು ಕೆಲಸ ಮಾಡಬೇಕು. ಮತ್ತೆ ಸರ್ಕಾರ ಎಲ್ಲ ರೀತಿಯ ಪ್ರವಾಸೋದ್ಯಮಕ್ಕೆ ಬೆಂಬಲವನ್ನ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಅದನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಮತ್ತೊಮ್ಮೆ ಇಲ್ಲಿ ಮುಂದೆ ಬಂದಿರತಕ್ಕಂಥ ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂದೆ ಬಂದಿರತಕ್ಕಂಥ ಎಲ್ಲ ಉದ್ಯಮಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದು ಉದ್ಘಾಟನೆನೋ ವ್ಯಾಲಿಡೇಷನ್ ಉದ್ಘಾಟನೆ ಆಗುದಿದೆಯಾ?